ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಇನ್ನೊಂದು ಮೆಡಿಕಲ್ ರಿಲೇಟೆಡ್ ಇರುವಂತಹ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಒಂದು ಕೋರ್ಸ್ ಯಾವ್ದು ಅಂತಂದ್ರ ಈ ಒಂದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಇದಕ್ಕೆ ನಾವು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತಾನೂ ಕೂಡ ಕರಿತೀವಿ. ಈ ಒಂದು ಕೋರ್ಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಹಾಗಾದ್ರೆ ಇದ್ರೊಳಗಡೆ ನಾವ್ ಏನೆಲ್ಲ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಕೋರ್ಸ್ ಅದರ ಒಂದು ಎಲಿಜಿಬಿಲಿಟಿ ಆಗಿರ್ಬೋದು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಆಗಿರ್ಬೋದು, ಈ ಒಂದು ಕೋರ್ಸಿನ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಏನೆಲ್ಲ ಇರ್ತಾವ ಅಂತ ನೋಡ್ಬೋದು. ಅದಾದ್ಮೇಲೆ ಈ ಒಂದು ಕೋರ್ಸಿನ ಫೀಸ್ ಎಷ್ಟಿರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸಿನ ಸಬ್ಜೆಕ್ಟ್ಗಳು ಅಥವಾ ಸಿಲೆಬಸ್ ಏನಿರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ ಗಳು ಏನಿರ್ತಾವು, ಇದರ ಸ್ಯಾಲರಿ ಸ್ಕೇಲ್ ಏನು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗೆ ಹೈಯರ್ ಎಜುಕೇಶನ್ ಏನಿರುತ್ತೆ ಅಂತ ಹೇಳಿ ಇನ್ ಡೀಟೇಲ್ ಆಗಿ ನಿಮ್ಗ ಈ ಒಂದು ಕೋರ್ಸಿನ ಬಗ್ಗೆ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ಇನ್ಫಾರ್ಮೇಶನ್ ನ ಕೊಡುವಂತಹ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಿಂದ ನಮಗ ಅತಿ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮ್ಗ ಏನ್ ಎಲಿಜಿಬಿಲಿಟಿ ಇರಬೇಕು ಅಂತ ಕೇಳ್ಬೋದು ನೀವು. ಸೊ ಎಲಿಜಿಬಿಲಿಟಿ ಹೋಗಕ್ಕಿಂತ ಮುಂಚೆ ಈ ಒಂದು ಕೋರ್ಸ್ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಥವಾ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವ್ ಏನೆಲ್ಲ ಸ್ಟಡಿ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರೋದು ಅನಿಮಲ್ಸ್ ಗಳ ಮೇಲೆ ಅಥವಾ ಅನಿಮಲ್ಸ್ ಗಳ ಒಂದು ಅನಾಟಮಿ ಆಗಿರ್ಬೋದು, ಫಿಸಿಯಾಲಜಿ ಆಗಿರ್ಬೋದು, ಅದರ ಮೇಲೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿರ್ತದೆ. ಸೊ ಅಂದ್ರೆ ಒಂದು ಪ್ರಾಣಿಗಳ ಮೇಲೆ ಡಿವೈಡ್ ಆಗಿರ್ತದೆ ಈ ಕೋರ್ಸು. ಸೊ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಮೊದಲಿಗೆ ನೋಡೋಣ. ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು ಈ ಒಂದು ಕೋರ್ಸ್ ನ ಮಾಡಬೇಕಾದ್ರೆ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಮ್ಮ ಒಂದು ಕಾಂಬಿನೇಷನ್ ಏನಿರ್ಬೇಕಂದ್ರ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿನ ತಗೊಂಡಿರ್ಬೇಕು ನಾವು. ಅಂದಾಗ ಮಾತ್ರ ನಾವು ಈ ಕೋರ್ಸ್ ನ ಮಾಡಬಹುದು. ಅಂದ್ರೆ ಯಾವ್ಯಾವ ಸ್ಟ್ರೀಮ್ ಗಳಂತಂದ್ರ ಈ ಒಂದು PCMB ಆಗಿರ್ಬೋದು ಅಥವಾ PCB ಆಗಿರ್ಬೋದು, ಈ ತರ ಕಾಂಬಿನೇಷನ್ ತಗೊಂಡಾಗ ನಾವ್ ಈ ಒಂದು ಕೋರ್ಸ್ ನ ಮಾಡಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದ ಮೇಲೆ ನಾವು ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಇರ್ಬೇಕ್ರಿ ನಮ್ಮ ಪ್ರೀವಿಯಸ್ ಇಯರ್ ಒಳಗಡೆ ಅಂತ ಕೇಳ್ಬೋದು ನೀವು. ಸೊ ಇದರ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ ನೀವು 50 ಇಂದ 55% ಅನ್ನ ಹೊಂದಿರಬೇಕು, ಇನ್ಕ್ಲೂಡಿಂಗ್ ಇಂಗ್ಲಿಷ್ ಸಬ್ಜೆಕ್ಟ್. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಏಜ್ ಲಿಮಿಟೇಷನ್ ಇರ್ತದಂದ್ರ ಮಿನಿಮಮ್ ಏಜ್ ಇಲ್ಲಿ 17 ಪ್ಲಸ್ ಆದಾಗ ನಾವು ಈ ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ಇನ್ನೊಂದು ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಇರ್ತೈತಿ. ಏನದ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಅಂತಂದ್ರ ನೀವು ಈ ಒಂದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕಾಗ್ತದ. ಯಾವ ಎಂಟ್ರನ್ಸ್ ಎಕ್ಸಾಮ್ ರೀ? ನೀಟ್ ಅಂಡರ್ ಗ್ರಾಜುಯೇಟೆಡ್ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ನೀವು ಪಾಸ್ ಆದಾಗ ಮಾತ್ರ ನೀವು ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಆ ಒಂದು ನೀಟ್ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಮ್ಯಾಂಡೇಟರಿ ನೀವು ಪಾಸ್ ಆಗಲೇಬೇಕಾಗ್ತದೆ. ಸೊ ಅದರ ಜೊತೆಗೆ ನೀವು ಇಲ್ಲಿ ಈ ಒಂದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಒಂದು ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅಥವಾ ನ್ಯಾಷನಲ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅನ್ನು ಕೂಡ ಪಾಸ್ ಆಗ್ಬೇಕಾಗ್ತದೆ. ಅಂದಾಗ ನೀವು ಈ ವೆಟರ್ನರಿ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಮ ಒಂದು ಕಾಲೇಜ್ ಫೀಸ್ ಅಥವಾ ಈ ಕೋರ್ಸ್ ಫೀಸ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು. ಸೊ ಇನ್ ಕೇಸಸ್ ಆಫ್ ನೀವೇನಾದ್ರು ಗೌರ್ಮೆಂಟ್ ಸೀಟ್ ಏನಾದ್ರು ಎಲಿಜಿಬಲ್ ಆದ್ರಿ ಅಂತಂದ್ರ ನಿಮ್ದು ಅಪ್ರಾಕ್ಸಿಮೇಟ್ಲಿ ಪರ್ ಇಯರ್ 50,000 ಪರ್ ಇಯರ್ ಇರ್ತೈತಿ. ಸೊ ಅದರ ಜೊತೆಗೇನೆ ನೀವೇನಾದ್ರು ಪ್ರೈವೇಟ್ ಸೀಟ್ ಗಳನ್ನ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ ಗಳನ್ನ ನೋಡಿದ್ರಿ ಅಂತಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 10 to 15 ಲ್ಯಾಕ್ ಇರ್ತೈತಿ ನಿಮ್ಮ ಕಾಲೇಜ್ ಫೀಸ್. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಮ ಒಂದು ಕಾಲೇಜ್ ಡ್ಯೂರೇಷನ್ ಅಂದ್ರ ಈ ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇದರ ಅಪ್ರಾಕ್ಸಿಮೇಟ್ಲಿ ಡ್ಯೂರೇಷನ್ 5.5 ವರ್ಷ ಇರ್ತೈತಿ. ಇದರೊಳಗಡೆ ನಾವು 5.5 ವರ್ಷನ ಸ್ಪ್ಲಿಟ್ ಮಾಡ್ತೀವಿ. ಅಂದ್ರ 4.5 ವರ್ಷ ಸ್ಟಡಿಗೆ ಕೊಟ್ರ 1 ವರ್ಷ ಇಂಟರ್ನ್ಶಿಪ್ ಟ್ರೈನಿಂಗ್ ಗೆ ಕೊಡ್ತೀವಿ. ಓಕೆ. ಸೊ ಇದರ ಡ್ಯೂರೇಷನ್ ಈ ತರ ಇರ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವು ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನೋಡ್ಬೋದು, ಇದರ ಸಿಲೆಬಸ್ ಯಾವ ತರ ಸ್ಪ್ಲಿಟ್ ಆಗಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸಿಲೆಬಸ್ ನಾವು ಯಾವ ತರ ಸ್ಪ್ಲಿಟ್ ಮಾಡಿರ್ತಾರ ಅಂತಂದ್ರ ಇಲ್ಲಿ ಒಂದಿಷ್ಟು ಪೇಜಸ್ ಗಳು ಬರ್ತಾವ, ಕ್ಲಿನಿಕಲ್ ಪೇಜಸ್ ಗಳು. ಯಾವ್ಯಾವ ಪೇಜಸ್ ಅಂತಂದ್ರ ಒಂದು ಪ್ರೀ ಕ್ಲಿನಿಕಲ್ ಪೇಜ್, ಎರಡನೇದು ಪ್ಯಾರಾ ಕ್ಲಿನಿಕಲ್ ಪೇಜ್, ಮೂರನೇದು ಕ್ಲಿನಿಕಲ್ ಪೇಜ್, ಇನ್ನೊಂದು
ಅನಿಮಲ್ ಹಸ್ಬೆಂಡರಿ ಅಂತೇಳಿ ಒಂದು ಪೇಜ್ಗಳು ಬರ್ತಾವು. ಸೊ ಇದ್ರೊಳಗಡೆ ಸಬ್ ಡಿವೈಡ್ ಮಾಡಿರ್ತಾರೆ ನಿಮಗೆ ಸಬ್ಜೆಕ್ಟ್ ಗಳನ್ನ. ಮೊದಲನೇ ವರ್ಷದೊಳಗಡೆ ಯಾವ ಸಬ್ಜೆಕ್ಟ್ ಅಥವಾ ಯಾವ ಒಂದು ಪೇಜ್ ಅಂತಂದ್ರ ಈ ಒಂದು ಪ್ರೀ ಕ್ಲಿನಿಕಲ್ ಪೇಜ್ ಅಂತ ಬರ್ತೈತಿ. ಸೊ ಈ ಪ್ರೀ ಕ್ಲಿನಿಕಲ್ ಪೇಜ್ ಒಳಗಡೆ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತಂದ್ರ ಈ ಒಂದು ವೆಟರ್ನರಿ ಅನಾಟಮಿ ಆಗಿರ್ಬೋದು, ಫಿಸಿಯಾಲಜಿ ಆಗಿರ್ಬೋದು, ಅದ್ರ ಜೊತೆಗೆ ಬಯೋಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ಗಳನ್ನ ಈ ಒಂದು ಪೇಜ್ ಒಳಗಡೆ ಕಲಿತೀವಿ. ಇನ್ನು ಸೆಕೆಂಡ್ ಪೇಜ್ ಯಾವುದು, ಈ ಒಂದು ಪ್ಯಾರಾ ಕ್ಲಿನಿಕಲ್ ಪೇಜ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತಂದ್ರ ಈ ಒಂದು ವೆಟರ್ನರಿ ಪ್ಯಾಥಾಲಜಿ ಆಗಿರ್ಬೋದು, ವೆಟರ್ನರಿ ಮೈಕ್ರೋಬಯಾಲಜಿ ಆಗಿರ್ಬೋದು, ವೆಟರ್ನರಿ ಪ್ಯಾರಾಸೈಟಾಲಜಿ ಆಗಿರ್ಬೋದು, ಅದ್ರ ಜೊತೆಗೆ ಈ ಒಂದು ಫಾರ್ಮಕಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಕೂಡ ನಾವು ಈ ಒಂದು 2ನೇ ಪೇಜ್ ಒಳಗಡೆ ಕಲಿತೀವಿ. ಇನ್ನ 3ನೇ ಪೇಜ್ ಯಾವುದು, ಈ ಒಂದು ಕ್ಲಿನಿಕಲ್ ಪೇಜ್. ಓಕೆ, ಈ ಒಂದು ಕ್ಲಿನಿಕಲ್ ಪೇಜ್ ಒಳಗಡೆ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತಂದ್ರ ಈ ವೆಟರ್ನರಿ ಸರ್ಜರಿ ಆಗಿರ್ಬೋದು, ವೆಟರ್ನರಿ ಮೆಡಿಸಿನ್ ಆಗಿರ್ಬೋದು, ವೆಟರ್ನರಿ ರೇಡಿಯಾಲಜಿ ಆಗಿರ್ಬೋದು, ವೆಟರ್ನರಿ ಗೈನಕಾಲಜಿ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಈ ಒಂದು ಕ್ಲಿನಿಕಲ್ ಪೇಜ್ ಅಂದ್ರೆ 3rd ಪೇಜ್ ಒಳಗಡೆ ಕಲಿತೀವಿ. ಇನ್ನ ಲಾಸ್ಟ್ ಸ್ಟೇಜ್ ಅಥವಾ ಒಂದು ಲಾಸ್ಟ್ ಪೇಜ್ ಯಾವಪ್ಪ ಅಂದ್ರ ಈ ಒಂದು ಅನಿಮಲ್ ಹಸ್ಬೆಂಡರಿ. ಸೊ ಅನಿಮಲ್ ಹಸ್ಬೆಂಡರಿ ಒಳಗಡೆ ನಾವೇನೆಲ್ಲ ಕಲಿತೀವಿ ಅಂದ್ರೆ ಈ ಲೈವ್ ಸ್ಟಾಕ್ ಪ್ರೊಡಕ್ಷನ್ ಆಗಿರ್ಬೋದು, ಅದಾದ್ಮೇಲೆ ಇಲ್ಲಿ ನಾವು ಈ ಒಂದು ನ್ಯೂಟ್ರಿಷನ್ ಆಫ್ ಅನಿಮಲ್ಸ್ ಅಂತ ಕಲಿತೀವಿ, ಅದಾದ್ಮೇಲೆ ಜೀನ್ಸ್ ಗಳನ್ನ ಕಲಿತೀವಿ ಇದ್ರೊಳಗಡೆ ಈ ಲಾಸ್ಟ್ ಪೇಜ್ ಒಳಗಡೆ. ಇನ್ನು ನೆಕ್ಸ್ಟ್ ಇದರ ಟ್ರೈನಿಂಗ್ ಅಥವಾ ಪ್ರಾಕ್ಟಿಕಲ್ ಯಾವ್ದು ಪಾರ ಇರ್ತೈತಿ ಅಥವಾ ಯಾವ ತರ ಇರ್ತೈತಿ ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವು ಈ ಒಂದು ಅನಿಮಲ್ಸ್ ಗಳನ್ನ ಯಾವ ತರ ಕೇರ್ ಟೇಕಿಂಗ್ ಮಾಡ್ಬೇಕು, ಯಾವ ತರ ಅದಕ್ಕ ಏನಾದ್ರು ಅದಕ್ಕೆ ಡಿಸೀಸ್ ಬಂದಾಗ ಅಥವಾ ಅದನ್ನ ಯಾವ ತರ ಟ್ರೀಟ್ ಮಾಡಬೇಕು, ಅದುಗಳನ್ನೆಲ್ಲ ಇದರೊಳಗಡೆ ನಿಮ್ಗೆ ಪ್ರಾಕ್ಟಿಕಲ್ ಸೆಕ್ಷನ್ ಒಳಗಡೆ ಕಲಿತಾರ ಅಥವಾ ಇಂಟರ್ನ್ಶಿಪ್ ಸೆಕ್ಷನ್ ಒಳಗಡೆ ಕಲಿಸ್ತಾರ. ಓಕೆ, ಸೊ ಇನ್ನು ನೆಕ್ಸ್ಟ್ ಇದರ ಇಂಟರ್ನ್ಶಿಪ್ ಆಯ್ತು, ಈ ಒಂದು ಸಬ್ಜೆಕ್ಟ್ ಗಳಾಯ್ತು, ಸಿಲೆಬಸ್ ಆಯ್ತು, ಈ ಕೋರ್ಸ್ ನಾವು ಮುಗಿಸಿದೀವ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಕೋರ್ಸ್ ಮಾಡಿದ ಮೇಲೆ ನಾವೇನೆಲ್ಲ ಜಾಬ್ ಅಪಾರ್ಚುನಿಟಿಗಳನ್ನ ನೋಡ್ಬೋದ್ರಿ ಈ ಒಂದು ಕೋರ್ಸ್ ಒಳಗಡೆ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ನಿಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟಿಗಳು ಅದಾವು. ಯಾವ ತರ ಬರ್ತಾವು ಅಂತ ಹೇಳಿ ನೋಡೋಣ. ಮೊದಲಿಗೆ ಯಾವ ಜಾಬ್ ಅಪಾರ್ಚುನಿಟಿ ಅಂದ್ರೆ ನಿಮ್ಗೆ ಇಲ್ಲಿ ವೆಟರ್ನರಿ ಡಾಕ್ಟರ್ ಅಥವಾ ವೆಟರ್ನರಿ ಸರ್ಜನ್ ಆಗಿ ನಾವು ಕೆಲಸ ಮಾಡಬಹುದು. ಅದ್ಮೇಲೆ ವೆಟರ್ನರಿ ಆಫೀಸರ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಬ್ರೀಡಿಂಗ್ ಆಫೀಸರ್ ಆಗಿ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಲೀವ್ ಸ್ಟಾಕ್ ಡೆವಲಪರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಸ್ಟೇಟ್ ಲೆವೆಲ್ ಆ ಒಂದು ಅನಿಮಲ್ ಹಸ್ಬೆಂಡರಿ ಕೆಲಸನೂ ಕೂಡ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವೈಲ್ಡ್ ಲೈಫ್ ಒಳಗಡೆ ಕೂಡ ನೀವು ಆ ಒಂದು ಡಾಕ್ಟರ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಜೂವಾಲಜಿ ಒಳಗಡೆ ಕೂಡ ನಾವು ಜೂರಾಸಿಕ್ ಏನ್ ಪಾರ್ಕ್ಸ್ ಇರ್ತಾವಲ್ಲ, ಜೂ ಪಾರ್ಕ್ಸ್, ಸೊ ಅದ್ರೊಳಗೆ ನಾವು ಡಾಕ್ಟರ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಡಿಫೆನ್ಸ್ ಡಾಗ್ ಟ್ರೈನಿಂಗ್ ಸೆಂಟರ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಓನ್ ವೆಟರ್ನರಿ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ ಕೂಡ ಓಪನ್ ಮಾಡಬಹುದು. ಅದಾದ್ಮೇಲೆ ನೀವು ಇದ್ರಲ್ಲಿ ಕೇಳ್ಬೋದು ನಮ್ಗೇನಾದ್ರು ಅಬ್ರಾಡ್ ಜಾಬ್ ಅಪಾರ್ಚುನಿಟೀಸ್ ಗಳು ಇರ್ತಾವ ಅಥವಾ ಔಟ್ ಆಫ್ ಕಂಟ್ರಿ ಜಾಬ್ ಅಪಾರ್ಚುನಿಟೀಸ್ ಗಳು ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಆ ಒಂದು ಅಬ್ರಾಡ್ ಜಾಬ್ ಅಪಾರ್ಚುನಿಟೀಸ್ ಇರ್ತಾವ. ಎಕ್ಸಾಂಪಲ್ ಯುರೋಪ್ ಕಂಟ್ರಿ ಆಗಿರ್ಬೋದು, ಅಥವಾ USA ಆಗಿರ್ಬೋದು, UK ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಈ ಅರಬ್ ಕಂಟ್ರೀಸ್ ಗಳಾಗಿರ್ಬೋದು, ಅಲ್ಲಿನೂ ಕೂಡ ನಿಮ್ಗ ಜಾಬ್ ಅಪಾರ್ಚುನಿಟೀಸ್ ಗಳು ಬಹಳಷ್ಟ ಇರ್ತಾವು. ಇವೆಲ್ಲವೂ ಕೂಡ ನಿಮ್ಗ ಜಾಬ್ ಅಪಾರ್ಚುನಿಟೀಸ್ ಗಳಾಯ್ತು. ಸೊ ಇನ್ನ ಜಾಬ್ ಅಪಾರ್ಚುನಿಟಿಗಳು ಮುಗೀತು. ಇನ್ನು ಬರೋದೇನಪ್ಪಾ ಅಂದ್ರೆ ನೆಕ್ಸ್ಟ್ ಈ ಒಂದು ಜಾಬ್ ಅನ್ನ ಮಾಡ್ತಾ ಇದೀವಿ ನಾವು, ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟ್ ಇರ್ತೈತಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಇಲ್ಲಿ ಡಿಪೆಂಡ್ ಆಗಿರೋದು ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನಿಮ್ಮ ಎವರೇಜ್ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4 lakh to 6 lakh ಪರ್ ಆನಮ್ ನೀವು ಸ್ಯಾಲರಿನ ತಗೋಬಹುದು ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಸೊ ಅದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ 8 lakh to 12 lakh 13 lakh ಪರ್ ಆನಮ್ ನಿಮ್ದು ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ, ಡಿಪೆಂಡಿಂಗ್ ಆನ್ ದ ನಿಮ್ಮ ಸ್ಕಿಲ್ಸ್ ಗಳು ಆಮೇಲೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಸ್ಯಾಲರಿ ಸ್ಕೇಲ್ ಹೇಳಿದ್ರಿ. ನಾವು ಇದಕ್ಕಿಂತ ಜಾಸ್ತಿ ಹೈಯರ್ ಎಜುಕೇಶನ್ ತಗೋಬೇಕಂತ ಮಾಡಿದೀವಿ, ನಮಗೇನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಶನ್ ಇದೆ. ಏನಪ್ಪಾ ಅಂತಂದ್ರದು ಮಾಸ್ಟರ್ಸ್ ಆಫ್ ವೆಟರ್ನರಿ ಸೈನ್ಸ್ ಡಾಕ್ಟರ್ ಆಗಿನೂ ಕೂಡ ನೀವು ಹೈಯರ್ ಎಜುಕೇಶನ್ ನ ತಗೋಬಹುದು. ಆತರ ನಿಮ್ಗೆ ಹೈಯರ್ ಎಜುಕೇಶನ್ ಕೂಡ ಇದರಲ್ಲಿ ಇರ್ತದೆ. ಸೊ ವಿದ್ಯಾರ್ಥಿಗಳೇ, ಇದು ನಿಮಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು BSc ವೆಟರ್ನರಿ ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವೆಟರ್ನರಿ ಕೋರ್ಸ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ನಮ್ಮ ವಿಡಿಯೋನ ನೋಡ್ತಾ ಇದ್ರಲ್ಲ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.